ಗುಡ್ ಈವ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ನಾನು ಒಂದು ಮುಖ್ಯವಾದ ವಿಚಾರವನ್ನೇ ಮರೆತುಬಿಟ್ಟೆ. ಆ್ಯಕ್ಚುಲಿ 7 ಎಡೆ ನಾಗಪ್ಪ ದೇವಸ್ಥಾನ ಇದೆಯಲ್ಲ, ಅದು ತುಂಬ ಪವರ್ಫುಲ್ಲು. ಆಮೇಲೆ ನಾಗದೇವತೆ ಇಲ್ಲಿ ಉದ್ಭವ ಆಗಿರುವಂಥದ್ದು. ಇಲ್ಲಿ ಆಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರ, ಆಮೇಲೆ ಏನಾದರೂ ನಿಮಗೆ ನಾಗದೋಷ ಆ ಥರದ್ದಲ್ಲಿ ಏನಾದರೂ ಬೇರೆ ಬೇರೆ ಥರದ್ದು ಎಲ್ಲ ನವಗ್ರಹ ಹೋಮ ಆ ಥರದ್ದೆಲ್ಲ ಇದೆ. ಇಲ್ಲಿ ಬಂದುಬಿಟ್ಟು ನೀವೇ ಅಭಿಷೇಕ ಮಾಡಿಸಿ ಏನಾದರೂ ಹೋಮ ಪೂಜೆಗಳೆಲ್ಲ ಮಾಡಿಸಿದ್ರೆ ಪರಿಹಾರ ಆಗುತ್ತೆ. ಆಮೇಲೆ ಇಲ್ಲಿ ದೇವಸ್ಥಾನದ ಸಮಯ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಲಿದ್ದೂ 9 ಗಂಟೆವರೆಗೂ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರಾವಣ ಮಾಸದಲ್ಲಿ ನೀವು ಅಂದ್ಕೊಂಡಿದ್ದು ಕಾರ್ಯಕ್ರಮಗಳೆಲ್ಲ ನೆರವೇರಲಿ ಅಂತ ನಾನು ತುಂಬ ಚೆನ್ನಾಗಿ ದೇವರಲ್ಲಿ ಬೇಡ್ಕೊಂಬಂದಿದ್ದೀನಿ, ಹಾಗೂ ನನಗೂ ಒಳ್ಳೆಯದಾಗಲಿ. ಆಮೇಲೆ ಇಲ್ಲಿ ಪಂಡ್ರಾಪುರದಲ್ಲಿ ಪಾಂಡುರಂಗ ಹಾಗೂ ದೇವಸ್ಥಾನ ಇದೆಯಲ್ಲ, ಇಲ್ಲಿ ನಮಗೆ ಬುಕ್ಸಾಗರದಲ್ಲಿಯೂ ಈ ಥರ ಒಂದು ಟೆಂಪಲ್ ಕಾಣಿಸುತ್ತೆ, ಪಾಂಡುರಂಗ ದೇವಸ್ಥಾನ. ಆದರೆ ಪಾಂಡುರಂಗನ ಪಕ್ಕಕ್ಕೆ ರುಕ್ಮಿಣಿನೂ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ವಿಗ್ರಹ. ಹಾಗೂ ಇಲ್ಲೊಂದು ಈಶ್ವರ ಲಿಂಗನೂ ಉದ್ಭವ ಆಗಿದೆ. ದಿನಾಲೂ ಅಭಿಷೇಕ ಪೂಜೆಗಳು ನಡೀತಾ ಇರುತ್ತೆ. ಪ್ಲೀಸ್ ಫುಲ್ ವಿಡಿಯೋನ ನೋಡಿ.